ಇಸ್ರಾಯೇಲ್ನಿಂದ ಇರಾನ್ ಮೇಲೆ ದಾಳಿಯಾದ ಮೇಲೆ ಇರಾನ್ ಕೂಡ ಪ್ರತಿದಾಳಿಗೆ ಇಳಿದು ಬಿಟ್ಟಿದೆ. ಇದೀಗ ಇರಾನ್ ನೇರವಾಗಿ ಇಲ್ಲಿ ಅಮೆರಿಕಕ್ಕೆ ಹೊಡೆಯೋಕ್ಕಾಗಲ್ಲ, ಅಮೆರಿಕದ ಮೇಲೆ ನೇರವಾಗಿ ದಾಳಿ ಮಾಡೋಕ್ಕಾಗಲ್ಲ. ಹಾಗಾಗಿ ಅಮೆರಿಕ ಯಾವ ದೇಶಗಳಲ್ಲಿ ಸೇನಾ ನೆಲೆಗಳನ್ನು ಹೊಂದಿದೆಯೋ, ವಿಶೇಷವಾಗಿ ಅದು ಇರಾನ್ಗೆ ಥ್ರೆಟ್ ಅಥವಾ ನನಗಿದೊಂದು ಬೆದರಿಕೆ ಅಂತ ಭಾವಿಸಿದೆಯೋ, ಇರಾನ್ ಸುತ್ತಮುತ್ತಲ ದೇಶಗಳಲ್ಲೇ ಇರೋದು ಅಮೆರಿಕದ ಸೇನಾ ನೆಲೆಗಳು. ಅಂಥ ನೆಲೆಗಳಿಗೆ ಪೆಟ್ಟು ಕೊಟ್ಟರೆ ಅದು ಸ್ಟ್ರೈಟ್ ಅವೇ ಅಮೆರಿಕಕ್ಕೆ ಪೆಟ್ಟು ಕೊಟ್ಟಂತಾಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದಾಗಿ ಇರಾನ್ ಏನು ಮಾಡ್ತಾ ಇದೆ, ಇದೀಗ ಅಮೆರಿಕದ ಸೇನಾ ನೆಲೆಗಳು ತನಗೆ ನಿಯರೆಸ್ಟ್ ಯಾವ್ಯಾವುದಿದೆಯೋ ಅದರ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿಕೊಂಡಿದೆ. ಇರಾನ್ನ ಟೆಹರಾನ್ನಿಂದ ಟೆಲ್ ಅವೀವ್ನತ್ತ, ಇನ್ನೊಂದು ಕಡೆ ಟೆಲ್ ಅವೀವನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲನ್ನು ಟಾರ್ಗೆಟ್ ಮಾಡಿಕೊಂಡು ಕೂಡ ಕ್ಷಿಪಣಿಗಳು ಹಾರುವುದಕ್ಕೆ ಶುರುವಾಗಿದೆ. ಇರಾನ್ ಈ ಹಿಂದೆ ಏನು ಮಾಡಿತ್ತು ಅಂತ ಹೇಳಿದ್ರೆ, ಇಸ್ರೇಲ್ನಲ್ಲಿ ಐರನ್ ಡೋಮ್ ಅಂತ ಒಂದು ವ್ಯವಸ್ಥೆ ಇದೆ. ನೀವು ಎಂಥದ್ದೇ ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು, ಉಡಾಯಿಸಿದರು, ಅಲ್ಲೇನು ಮಾಡುತ್ತೆ ಐರನ್ ಡೋಮ್ ಸಿಸ್ಟಮ್ಮು, ಆ ಕ್ಷಿಪಣಿಗಳನ್ನು ಇನ್ನೂ ನೂರಾರು ಕಿಲೋಮೀಟರ್ ದೂರ ಇರಬೇಕಾದ್ರೇ ಗಾಳಿಯಲ್ಲೇ ಹೊಡೆದು ಉರುಳಿಸಿ ಬಿಸಾಕಿಬಿಡುತ್ತೆ. ಆದರೆ ಇರಾನ್ ಏನು ಮಾಡಿತ್ತು, ಏಕಕಾಲಕ್ಕೆ ಹಲವಾರು ಕ್ಷಿಪಣಿಗಳನ್ನು ಒಟ್ಟಿಗೆ ಇಸ್ರೇಲ್ ಮೇಲೆ ಬಿಡುವ ಮೂಲಕವಾಗಿ ಆ ಐರನ್ ಡೋಮ್ ಸಿಸ್ಟಮನ್ನು ಕನ್ಫ್ಯೂಸ್ ಮಾಡಿತ್ತು. ಅಟ್ ಎ ಟೈಮ್ ಅದರ ಒಂದು ರಿಸೀವಿಂಗ್ ಕೆಪಾಸಿಟಿ ಇರುತ್ತೆ, ಸಿಗ್ನಲ್ ರಿಸೀವಿಂಗ್ ಕೆಪಾಸಿಟಿ ಇರುತ್ತಲ್ಲ, ಆ ಕೆಪಾಸಿಟಿಗೆ ಟೆಸ್ಟ್ ಡೋಸ್ ಥರ ಕೊಟ್ಟಿತ್ತದು. ಹಾಗಾಗಿ ಕೆಲವು ಕ್ಷಿಪಣಿಗಳು ಈ ಐರನ್ ಡೋಮನ್ನು ವ್ಯವಸ್ಥೆಯನ್ನು ಭೇದಿಸಿ ಅದರ ಕಣ್ಣು ತಪ್ಪಿಸಿ ಇಸ್ರೇಲ್ ಮೇಲೆ ಬಿದ್ದು ಬಿಟ್ಟಿತ್ತು. ಆಗಲೇ ಭಾರತೀಯರು ಕೂಡ ಇಸ್ರೇಲಲ್ಲಿ ಉಳ್ಕೊಂಡಿದ್ರು, ಅಲ್ಲಿ ಸೈರನ್ ಮೊಳಗಕ್ಕೆ ಶುರುವಾಗಿತ್ತು. ಆನಂತರ ಬಂಕರ್ಗಳಲ್ಲಿ ಅಡಗಿದ್ರು ಅವರು. ಇದೀಗ ಸೇಮ್ ಒಂದು ಟೆಕ್ನಿಕನ್ನು ಇರಾನ್ ಮತ್ತೆ ಬಳಸ್ತಾ ಇದೆ. ಇಸ್ರೇಲ್ ಮೇಲೆ ಇದೇ ರೀತಿಯಲ್ಲಿ ನೂರಾರು ಸಾವಿರಾರು ಕ್ಷಿಪಣಿಗಳನ್ನು ಹಾರಿ ಬಿಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಮತ್ತು ಹಾರಿ ಬಿಡ್ತಾ ಇದೆ ಕೂಡ. ಇಸ್ರೇಲ್ನಲ್ಲಿ ಈ ಕಾರಣದಿಂದ ಏನಾಗ್ತಾ ಇದೆ, ಸೈರನ್ ಮೊಳಗ್ತಾ ಇದೆ. ಅಲ್ಲಿ ಇಸ್ರೇಲ್ನ ಜೆರೂಸಲೆಮ್ ಸೇರಿದಂತೆ ಹಲವು ಕಡೆಯಲ್ಲಿ ಸೈರನ್ ಮೊಳಗ್ತಾ ಇದೆ. ಫತಾಹ್ ಖೈಬರ್ ಹೆಸರಲ್ಲಿ ಇರಾನ್ನ ಈ ಒಂದು ಆಪರೇಷನ್ ಇದೆಯಲ್ಲ, ಫತಾಹ್ ಖೈಬರ್ ಹೆಸರಲ್ಲಿ ಇರಾನ್ ಆಪರೇಷನ್ ಮಾಡ್ತಾ ಇದೆ. ಇರಾನ್ ದಾಳಿ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ನಾಗರಿಕರಿಗೆ ನೀವು ಯಾರು ಆಚೆ ಬರಕೂಡದು ಅಂತೇಳಿ ಇಸ್ರೇಲ್ ಸರ್ಕಾರ ಒಂದು ಕಡೆ ಸೂಚನೆ ಕೊಟ್ಟುಬಿಟ್ಟಿದೆ. ಅವರಿಗೆ ನಾಗರಿಕ ವಿಮಾನಗಳಿಗೆ ಇಸ್ರೇಲ್ನ ವಾಯು ಮಾರ್ಗ ಬಂದಾಗಿರುತ್ತೆ. ಅಂದರೆ ಜನರನ್ನು ಹೊತ್ತೊಯ್ಯುವಂತಹ ವಿಮಾನಕ್ಕೆ ಒಂದು ಮಾರ್ಗ ಅಂತಿರುತ್ತಲ್ಲ, ಆ ಮಾರ್ಗವನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಯಾರು ಯಾವುದೇ ಕಾರಣಕ್ಕೂ ನಾಗರಿಕ ವಿಮಾನಗಳನ್ನು ಓಡಿಸಿಕೊಂಡು ಈ ಕಡೆ ಬರಬೇಡಿ, ಬಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕಾರಣ, ಇಸ್ರೇಲ್ ಮೇಲೆ ಇರಾನ್ನ ಕಡೆಯಿಂದ ನಿಮಗೆ ಕ್ಷಿಪಣಿಗಳು ಹಾರಬೇಕಾದ್ರೆ ಆ ಕ್ಷಿಪಣಿಗಳಿಗೆ ಇದೇ ನಾಗರಿಕ ವಿಮಾನಗಳು ಈಡಾಗಬಹುದು, ತುತ್ತಾಗಬಹುದು. ಬಿ ಕೇರ್ಫುಲ್. ನಮ್ಮ ವಾಯುಮಾರ್ಗ ಬಂದ್ ಮಾಡಿದ್ದೀವಿ, ಯಾವುದೇ ವಿಮಾನ ಇಸ್ರೇಲಲ್ಲಿ ಬಂದು ಈಗ ಲ್ಯಾಂಡ್ ಆಗುವುದು ಬೇಡ. ವಾರ್ ಝೋನ್ ಇದು. ನಮ್ಮ ವಾಯು ಮಾರ್ಗವನ್ನು, ವಾಯು ಪ್ರದೇಶವನ್ನು ನಾವು ಇಂತಿಂಥ ಕಾರಣ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತೇಳಿ ಇಸ್ರೇಲ್ ಒಂದು ಕಡೆ ಕ್ಲೋಸ್ ಮಾಡಿ ಹಾಕಿದೆ. ಹಾಗಾಗಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಇರಾನ್ ಈ ಪ್ರತಿದಾಳಿಯಲ್ಲಿ ಇಸ್ರೇಲಲ್ಲಿ ಈ ಕ್ಷಣಕ್ಕೆ ಏನಾಗಿದೆ, ತುಂಬ ತೊಂದರೆ